ಒಕ್ಕಲಿಗರ ಸಂಘದ ನೇಮಕಾತಿಯಲ್ಲಿ ಅಕ್ರಮದ ಗಂಭೀರ ಆರೋಪ ಕೇಳಿಬಂದಿದೆ. ಆ ಅಕ್ರಮವನ್ನು ಖಂಡಿಸಿ ಸಂಘದ ಕಚೇರಿಯ ಎದುರು ಧರಣಿ ಕೂಡ ಮಾಡಲಾಗಿದೆ. ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಇವರ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪ, ನೇಮಕಾತಿಯಲ್ಲಿ ಲಕ್ಷಾಂತರ ರೂಪಾಯಿ ಲಂಚ ಪಡೆದಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಅನರ್ಹರ ನೇಮಕದಿಂದ ನಷ್ಟ ಅಂತ ಹೇಳಿ ಅಸಮಾಧಾನವನ್ನು ಸದಸ್ಯರು ಹೊರಹಾಕಿದ್ದಾರೆ. ನೇಮಕಾತಿಯನ್ನು ರದ್ದುಪಡಿಸದೇ ಇದ್ದರೆ ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಲಾಗಿದೆ. ಹಾಗಾದರೆ ಯಾವ ರೀತಿ ಅಕ್ರಮ ಆಗಿದೆ ಇದೆಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬಟ್ ಇದು ಒಕ್ಕಲಿಗರ ಸಂಘದ ನೇಮಕಾತಿ ಪ್ರಕ್ರಿಯೆಯಲ್ಲಾಗಿರುವಂತಹ ಅಕ್ರಮದ ಬಗ್ಗೆ ಇರುವಂತಹ ಸುದ್ದಿ. ಆ ಅಕ್ರಮವನ್ನು ಖಂಡಿಸಿ ಸಂಘದ ಕಚೇರಿಯ ಎದುರೇ ಧರಣಿ ಕೂಡ ನಡೆದಿದೆ. ರೈಟ್, ಏನೇನು ಅಕ್ರಮ ನೋಡ್ತಾ ಹೋಗೋಣ. ಸಿಸ್ಟಮ್ ಆಪರೇಟರ್ಗೆ 14 ಲಕ್ಷ, ಲೆಕ್ಚರ್ ಪೋಸ್ಟ್ಗೆ 18 ಲಕ್ಷ, ಹೀಗೆ ನೇಮಕಾತಿಯಲ್ಲಿ ಅಕ್ರಮವನ್ನು ಮಾಡಲಾಗಿದೆ, ಹಣ ವಸೂಲಿಯನ್ನು ಮಾಡಲಾಗಿದೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ. ಇದೆಲ್ಲದರ ನಡುವೆ ನೋಡಿ, ಕಂಪ್ಯೂಟರ್ ಜ್ಞಾನ ಇಲ್ಲದವರಿಗೂ ಕೂಡ ಆಪರೇಟರ್ ಪೋಸ್ಟ್ ಕೊಡ್ತಾರೆ ಅನ್ನೋದಾದರೆ ಇದು ಹ್ಯಾಕ್ ಸಾಧ್ಯ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಆ ಸಿಸ್ಟಮ್ ಆಪರೇಟರ್ಗೆ 12ರಿಂದ 14 ಲಕ್ಷ ರೂಪಾಯಿ ಲಂಚವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಗಂಭೀರ ಆರೋಪ. ಇದ್ರ ಜೊತೆಗೆ ಲೆಕ್ಚರ್ ಪೋಸ್ಟ್ಗೆ ಅಂದಾಜು 18 ಲಕ್ಷ ರೂಪಾಯಿ ಲಂಚ ತಗೊಂಡು ನೇಮಕಾತಿ ನಡೆಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಮಾಜಿ ನಿರ್ದೇಶಕ ಕೋನಪ್ಪ ರೆಡ್ಡಿ ಮಾಡಿರುವಂತಹ ಗಂಭೀರ ಆರೋಪ ಇದು. ಸ್ವಂತ ಕಾಲೇಜುಗಳಿಗೆ ಒಳ್ಳೆಯ ಬೋಧಕ ಸಿಬ್ಬಂದಿಯನ್ನು ನೇಮಕ ಮಾಡ್ತಾರೆ, ಆದರೆ ಒಕ್ಕಲಿಗ ಸಂಘದ ಶೈಕ್ಷಣಿಕ ಸಂಸ್ಥೆಗಳಿಗೆ ಅರ್ಹರಲ್ಲದವರನ್ನು ನೇಮಕ ಮಾಡ್ತಾರೆ ಅನ್ನೋದಾದರೆ ಇದು ಯಾವ ಕಾರಣಕ್ಕೆ? ಇದರಿಂದ ಸಂಘಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇಂಥ ಅಕ್ರಮಗಳು ನಡೀಬಾರ್ದು ಅನ್ನುವಂಥ ಅಸಮಾಧಾನವನ್ನು ಇವತ್ತು ಮಾಡಲಾಗಿದೆ. ಚರ್ಚೆ ಆಗಿ ಪೇಪರ್ ಅಲ್ಲಿ ಕನ್ನಡ ಇಂಗ್ಲಿಷ್ ಜಾಹೀರಾತು ಕೊಟ್ಟು ಒಂದೆರಡು ಬಾರಿಸಿ ಅಧ್ಯಕ್ಷರು ಬಾಲಣ್ಣ ಅವರಿದ್ರು, ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ಮಾಡ್ತಾರೆ. ನಮಗೆ ಎದುರ್ಸಕ್ ಬಂದಿದ್ದಕ್ಕಲ್ಲ, ಒಬ್ಬ ಲೆಕ್ಚರರ್ ಆದವನು ಡೈರೆಕ್ಟರ್ಗಳ ಹತ್ರ ಈ ರೀತಿ ಅವ್ನು ಹೇಳ್ತಾನೆ 25 ಲಕ್ಷ ಬಿಸಾಕಿದೀನಿ. ಇನ್ನೊಬ್ಬ ಡಾಕ್ಟರ್ ನಮ್ಮಲ್ಲೇ ಇಂಟೆನ್ಸಿವ್ ಕೇರ್ ಅಲ್ಲಿ ಏನು ಅವ್ರ ಹೆಸರುಗಳು ಬೇಡ, ಸುಮ್ಮನೆ ನಾಳೆ ದಿವಸ ತಪ್ಪಾಗ್ತದೆ. ಆತ ಏನು ಕೆಲಸ ಮಾಡ್ತಾ ಇರ್ತಾನೆ, ಮಾರ್ಟಾಲಿಟಿ ಆಗ್ತದೆ, ತೀರ್ಕೊಂಡ್ಬಿಡ್ತಾನೆ ಪೇಷಂಟ್ ಕಡೆಯವರು ಗಲಾಟೆ ಮಾಡಿದಾಗ ಹೇಳ್ತಾರೆ, ಈ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ನಿನ್ನ ಹತ್ರ ನಾನು ಹೇಳೋದು, ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಕೊನೆಗೆ ನಾನು ಅವ್ರದ್ದು ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ, ಆತನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಕಮಿಟಿ ರಚನೆ ಆಗ್ತದೆ, ಕೋನಪ್ಪ ರೆಡ್ಡಿ ಅವ್ರ ಸಮ್ಮುಖದಲ್ಲಿ ಸಮಿತಿ ಮಾಡಿ ಅವರು ಅದನ್ನ ವಿವರಣೆ ಕೊಡಬೇಕು, ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಕೊಡಬೇಕು ಅಂತ ಆಗ್ತದೆ. ಕೊನೆಗೆ ಅದು ಟೇಕ್ ಆಫೇ ಆಗಲ್ಲ. ಅದಾಯ್ತಣ್ಣ, ಒಂದು ಪ್ರೆಸೆಂಟ್ MLA ಸೊಸೆ ತಂಗಿನ ನಾನು ಟ್ರೆಷರರ್ ಆಗಿದ್ದಾಗ 3 ವರ್ಷಗಳ ಕಾಲ ಆಕೆ ಕೆಲಸಕ್ಕೆ ಬಂದಿರಲ್ಲ. ಅವಾಗ ನಾನು ಆಕೆನ ಟರ್ಮಿನೇಟ್ ಮಾಡಿಸ್ತೀನಿ. ನೀವ್ ಹೇಳಿದ್ರಲ್ಲ, ಆ ಕೆಲಸ ಎಲ್ಲ ನಾನು ಮಾಡಿದ್ದೀನಣ್ಣ, ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ದಾಖಲೆ ಸಮೇತ ನೀವ್ ಹೇಳಿದ್ದನ್ನೆಲ್ಲ ನಾನು ಮಾಡಿದ್ದೀನಣ್ಣ. ಒಂದೆರಡು ಬಾರಿಸಿ ಅಧ್ಯಕ್ಷರು ಬಾಲಣ್ಣ ಅವರಿದ್ರು, ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ಮಾಡ್ತಾರೆ. ನಮಗೆ ಎದುರ್ಸಕ್ ಬಂದಿದ್ದಕ್ಕಲ್ಲ, ಒಬ್ಬ ಲೆಕ್ಚರರ್ ಆದವನು ಡೈರೆಕ್ಟರ್ಗಳ ಹತ್ರ ಈ ರೀತಿ ಅವನ ಒಕ್ಕಲಿಗರ ಸಂಘದ ನೇಮಕಾತಿಯಲ್ಲಿ ಭಾರಿ ಅಕ್ರಮ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಅವರ ಜೊತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಸಂಘದಲ್ಲಿ ಮತ್ತೆ ಗಲಾಟೆಯ ಕಿಚ್ಚು ಹತ್ತಿ ಹುರಿತಾ ಇದೆ. ಇದ್ರ ಮಧ್ಯೆ ಈಗಷ್ಟೇ ಅಂದರೆ ಕೆಲವೇ ದಿನಗಳಿಂದಷ್ಟೇ ಅಧಿಕಾರ ಸ್ವೀಕರಿಸಿರುವಂತಹ ಏನು ಅಧ್ಯಕ್ಷರ ಮೇಲೂ ಕೂಡ ಒಕ್ಕಲಿಗರ ಸಂಘದಲ್ಲಿ ಹಲವು ಆರೋಪಗಳು ಕೇಳಿಬರ್ತಾ ಇದೆ. ಆದರೆ ಈ ಆರೋಪಗಳ ಕುರಿತಂತೆ ಸ್ಪಷ್ಟವಾದಂತಹ ಸತ್ಯಾಂಶ ತಿಳಿಸಲಿಕ್ಕೆ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ನಡೆದ ಸಭೆಯಲ್ಲಿ ಹಲವು ನೇಮಕಾತಿಗಳನ್ನು ಸುಮ್ಮನೆ ಮಾಡ್ತಾ ಇದ್ದಾರೆ. ಈಗ ಏನು ಸ್ಯಾಂಕ್ಷನ್ ಆಗಿದೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ. 18 ನೇಮಕಾತಿ ಮಾಡ್ಬೋದು, 48 ಮಾಡ್ತಾ ಇದ್ದಾರೆ, ಈ ಥರ ಅಂತೇಳಿ ಆರೋಪಗಳು ಬಂತು. ಮತ್ತು ದುಡ್ಡು ತಗೊಳ್ತಾ ಇದ್ದಾರೆ, ನೇಮಕಾತಿ 12 ಲಕ್ಷ 18 ಲಕ್ಷ ಅಂತಲೂ ಕೂಡ ಆರೋಪ ಮಾಡಿದ್ರು ಕೋನಪ್ಪ ರೆಡ್ಡಿ ಅವರು. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು ಸರ್? ನೋಡಿ, ಅವರು ಹೇಳಿರೋದು 18 ಜನ ನಲ್ಲಿ ತೀರ್ಮಾನ ಆಗಿದೆ, 18 ಜನ ತೊಗೊಬೇಕು ಅಂತ. 18 ಜನ ಆಗಿರೋದು ಹಾಸ್ಪಿಟಲಲ್ಲಿ ಏನು ನಮ್ಮ SDC ಅವ್ರನ್ನ ತೊಗೊಬೇಕು ಅಂತ ಆಗಿದೆ. ಸೊ ಅದಾದ ನಂತರ ಇನ್ನೊಂದು EC ಮೀಟಿಂಗ್ನಲ್ಲಿ 42 ಜನನ ತೊಗೊಬೇಕು ಅಂತ ECನಲ್ಲಿ ತೀರ್ಮಾನ ಆಗಿದೆ. ಸೊ ಅದ್ರ ಪ್ರಕಾರವಾಗಿ
ಇವತ್ತು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದ್ರ ಪ್ರಕಾರನೇ ಎಲ್ಲ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ವಿ. ನಾವು ಮಾಡಿದ್ದೀವಿ ಕೂಡ ಒಂದಷ್ಟು ಜನ. ಯಾರು ನಮ್ಮ ಡೈರೆಕ್ಟ್ರುಗಳು ನಾವೇನು ಡೈರೆಕ್ಟ್ರುಗಳು ಈಗ ನಾವು 42 ಜನಕ್ಕೆ ಮಾಡಬೇಕು ಅಂತ ತಿಳಿಸಿದಾಗ ನಾವು ಸಭೆ ಕರೀಲಿಕ್ಕೆ ಮೀಟಿಂಗ್ ನೋಟಿಸ್ ಕೊಟ್ಟಿದ್ದೀವಿ, ಯಾರೂ ಬಂದಿಲ್ಲ, ಅದಕ್ಕೆ ಯಾರೂ ಬಂದಿಲ್ಲ. ಆಯಿತು, ಇವಾಗ ಕೆಲಸ ಮಾಡೋಕ್ಕೆ ಜನ ಬೇಕಲ್ಲ, ಹಂಗಾಗಿ ನಾವು ಅಪಾಯಿಂಟ್ಮೆಂಟ್ನ ಮಾಡಿದ್ದೀವಿ. ಅಂದರೆ ಇವರು ಕೋನಪ್ಪ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಡೀಲ್ ಮಾಡಿದ್ದಾರೆ, ಎಷ್ಟೆಷ್ಟು ದುಡ್ಡು ತೊಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಆಡಿಯೋ ಇದೆ, ಮತ್ತು ಆಡಿಯೋ ಟೇಪ್ಗಳಿದೆ, ಡಾಕ್ಯುಮೆಂಟ್ಗಳಿದೆ. ಇದನ್ನು ಸರಿಪಡಿಸಲಿದ್ರೆ, ಈ ನೇಮಕಾತಿನ ನೀವು ಕೈ ಬಿಡದಲ್ಲೇ ಇದ್ದರೆ ಅವುಗಳನ್ನು ನಾನು ರಿಲೀಸ್ ಮಾಡ್ತೀನಿ ಅಂತ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಯಾರ್ಯಾರು ವ್ಯಾಪಾರ ಮಾಡವ್ರೆ ಏನು ಮಾಡವ್ರೆ ಅಂತ ನನಗೆ ಗೊತ್ತಿಲ್ಲ. ಅವರು ಹೇಳ್ತಾ ಇರೋದು ಎಷ್ಟು ನಿಜಾನೋ ಸುಳ್ಳೋ ನನಗೆ ಅದು ಗೊತ್ತಿಲ್ಲ. ಈಗ ನಾವು ಅಪಾಯಿಂಟ್ಮೆಂಟ್ ಮಾಡಬೇಕು, ಸಂಸ್ಥೆ ಒಳ್ಳೆ ರೀತಿಯಲ್ಲಿ ನಡಿಬೇಕು, ಶ್ರಮಕ್ಕೆ ತಕ್ಕಂಗೆ ಯಾರ್ಯಾರು ಎಲ್ಲೆಲ್ಲಿರಬೇಕು ಅದನ್ನು ನಾವು ಮಾಡಿದ್ದೀವಿ. ಯಾಕೆ ಇವಾಗ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಸುಮಾರು ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು SDCಗಳು ಬೇಕೇ ಬೇಕು ನಮಗೆ. ನಾವು ಹಂಗಾಗಿ ಮಾಡಿದ್ದೀವಿ ಅದನ್ನು. ಇವತ್ತು ಇಲ್ಲ ಅಂತಂದರೆ ಕಂಪ್ಯೂಟರ್ ಆಪರೇಟರ್ ಇಲ್ಲ ಅಂತ ಕೆಲಸ ಮಾಡೋಕ್ಕಾಗಲ್ಲ, ಹಂಗಾಗಿ ನಾವು ಮಾಡ್ತಾಯಿದ್ವಿ. ಅವರು ಸರಿಯಾದಂಥ ರೀತಿಯಲ್ಲಿ ಇಲ್ಲ ಅಂದರೆ ಅದನ್ನು ವಜಾ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಪರಿಶೀಲನೆ ಮಾಡ್ತೀನಿ, ಪರಿಶೀಲನೆ ಮಾಡಿ ಸರಿಯಾದಂಥ ರೀತಿಯಲ್ಲಿ ಇಲ್ಲ ಅಂದರೆ ವಜಾ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಮಾಡೋಣ. ಇಲ್ಲಿ ಯಾವುದೇ ಒಂದು ಬೇರೆ ರೀತಿ ವ್ಯವಹಾರ ನಡೀತಾ ಇದೆ ಅಂತಂದರೆ ಅದು ನನ್ನ ಗಮನಕ್ಕಿಲ್ಲ. ನಾನು ಯಾವತ್ತೂ ಅದಕ್ಕೆಲ್ಲ ಹೋಗೋನಲ್ಲ, ಆ ಥರ ನಾನು ಮಾಡೋಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ವಿಚಾರನ ಉಮಾಪತಿಯವರು ಹೇಳ್ತಾ ಇದ್ರು, ಅಂದರೆ ಸಭೆಗಳಲ್ಲಿ ರೌಡಿಗಳನ್ನ ಕರ್ಕೊಂಬರ್ತಾ ಇದ್ದಾರೆ. 80 ಜನ ಇದ್ರು ಅಥವಾ 100 ಜನ ಇದ್ರು, ಅವ್ರ ಕಡೆಯವರು ಈ CCBಲಿ ಹತ್ರ ಇತ್ತು. ಅದೇ ಈ ರೌಡಿಗಳೆಲ್ಲ ಯಾಕೆ ಬಂದರು ಸರ್ ಸಭೆಗೆ ಅಂತ? ಇವತ್ತು ನನಗೆ ರೌಡಿಗಳೋ ಇಲ್ಲ ಯಾರೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಅವರು ಒಟ್ಟಲ್ಲಿ ನಾವು ಇವತ್ತು ಬೆಳಗಿನ ಜಾವ ಸ್ವಾಮೀಜಿಗಳನ್ನ ನಮ್ಮ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ಆಹ್ವಾನ ಮಾಡೋಕ್ಕೆ ಹೋಗಿದ್ವಿ. ಮುಗಿಸ್ಕೊಂಡು ನಾವು ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದಷ್ಟು ಜನ ನಿಂತಿದ್ರು. ನಾವ್ಯಾರೋ ಇಲ್ಲಿ ಬಂದಿರಬೇಕೇನೋ, ಹಾಸ್ಪಿಟ್ಲಿಗೋ ಇನ್ನೊಂದಕ್ಕೇನೋ ಬಂದಿರಬೇಕು ಅಂದ್ಕೊಂಡಿದ್ದೆ. ಅವರು ಪ್ರೆಸ್ ಮೀಟ್ ಮಾಡಿ ಈ ಥರ ಯಾರು ಇದು ಕೂಗಾಟ ಮಾಡ್ತಾಯಿದ್ರು. ನಾವು ಒಳಗಡೆ ಕೂತಿದ್ವಿ. ನಾವು ಬಂದು ಮನವಿ ಕೊಟ್ಟರು. ಅವ್ರು ರೌಡಿಗಳೋ ಇಲ್ಲ ಇನ್ನೊಂದು ನನಗೇನು ಗೊತ್ತಾಗಿಲ್ಲ. ಇವಿಷ್ಟು ಎಲ್ ಶ್ರೀನಿವಾಸ್ ಅವ್ರ ಮಾತು. ನಮ್ಮಿಂದ ಯಾವುದೇ ಅವ್ಯವಹಾರ ಅಕ್ರಮ ಯಾವುದೂ ಆಗಿಲ್ಲ. EC ಮೀಟಿಂಗ್ಗಳಲ್ಲಿ ಏನೇ ಇದ್ರೂ ಕೂಡ ದಾಖಲೆ ಸಮೇತ ಬಂದು ನಮ್ಮ ಪ್ರಶ್ನೆ ಕೇಳ್ಬೋದು. ಎಲ್ಲವನ್ನು ಕಾಲವೇ ಉತ್ತರ ಕೊಡುತ್ತೆ. ಹಾಗಾಗಿ ಈಗ ಏನು ಅಂದರೆ ಒಕ್ಕಲಿಗ ಸಂಘದಲ್ಲಿ ಇಷ್ಟು ದಿನ ಶಾಂತವಾಗಿತ್ತು, ಆದರೆ ಮತ್ತೊಮ್ಮೆ ಕಿಚ್ಚು ಹತ್ಕೊಂಡಿದೆ. ಮುಂದೆ ಯಾವ ರೀತಿ ಸಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಪ್ರಸನ್ನ ದೇವನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಒಂದು ಕಡೆ ಆರೋಪವೂ ಕೇಳಿ ಬರ್ತಾ ಇದೆ, ಅದಕ್ಕೆ ಸಂಘದ ಅಧ್ಯಕ್ಷರು ಸಮರ್ಥನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ನೇಮಕಾತಿ ಪ್ರಕ್ರಿಯೆಯನ್ನು ನೋಡಿದಾಗ, ಅಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅರ್ಹತೆಯ ಆಧಾರದಲ್ಲಿ ನೇಮಕಾತಿ ಆಗಿದೆಯಾ? ಬಹಳ ಮುಖ್ಯವಾಗಿ ಏನಂತಂದ್ರೆ ಒಕ್ಕಲಿಗ ಸಂಘ ಅಂತಂದ್ರೆ ಈಗ ಒಂದು ವಿವಾದದ ಗೂಡಾಗಿರುವಂತದ್ದು. ನಾವು ಕಳೆದ 1 ವರ್ಷದಲ್ಲಿ ಒಕ್ಕಲಿಗ ಸಂಘದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡಿದ್ರೆ ನಿರ್ಣಯ ಬರ್ತಾ ಇತ್ತು. ಬೇರೆ ಬೇರೆ ಆರೋಪಗಳು ಕೇಳ ಇಂದಷ್ಟೇ ಈಗ ಹೊಸ ಅಧ್ಯಕ್ಷರಾಗಿ ಎಲ್ ಶ್ರೀನಿವಾಸ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ತದನಂತರ ಈಗ ಹೊಸ ಒಂದು ಇಶ್ಯೂ ಇವತ್ತು ಕಿಚ್ಚನ್ನು ಹಚ್ಚಿರುವಂತದ್ದು. ಅಂದ್ರೆ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗ್ತಾ ಇದೆ. ಎಷ್ಟು ಅಗತ್ಯ ನೇಮಕಾತಿಗಳಿಗೆ ಎಷ್ಟು ಜನ ಬೇಕೋ ಅದಕ್ಕಿಂತಲೂ ಹೆಚ್ಚು ಜನರನ್ನ ನೇಮಕ ಮಾಡ್ಲಾಗ್ತಾ ಇದೆ. ಮತ್ತೆ ಈ ನೇಮಕಾತಿ ಪ್ರಕ್ರಿಯೆಯಲ್ಲಿ ಲಂಚದ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು, ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಅಧ್ಯಕ್ಷರು ಮತ್ತು ನಿರ್ದೇಶಕರು ಏನು ಅಧ್ಯಕ್ಷರ ಬಣ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ ಶ್ರೀನಿವಾಸ್ ಅವರು ಮತ್ತೆ ಇತರರು ಏನು ಅವರ ಒಂದು ಟೀಮ್ ಇದೆ, ಅವರ ವಿರುದ್ಧ ಇದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಡಾಟಾ ಎಂಟ್ರಿ ಆಪರೇಟರ್ ಆಗಿರುವಂತದ್ದು ಆಗಿರ್ಬಹುದು, ಅಥವಾ ಏನು ಈ ಡಾಕ್ಟರ್ಸ್ ಗಳನ್ನ ನೇಮಕಾತಿ ಮಾಡ್ತಾ ಇದ್ದಾರೆ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಬೋಧಕ ಸಿಬ್ಬಂದಿಗಳೇನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು 12 ರಿಂದ 18 ಲಕ್ಷ 20 ಲಕ್ಷ ಲಂಚ ತೆಗೆದುಕೊಂಡು ಈ ಒಂದು ನೇಮಕಾತಿಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತಿನ ಏನು ಒಕ್ಕಲಿಗ ಸಂಘದ ಕಚೇರಿಯಲ್ಲಿ ಮೀಟಿಂಗ್ ನಲ್ಲಿ ಬಹಳ ದೊಡ್ಡ ಸದ್ದನ್ನ ಮಾಡ್ತು, ಕೋಲಾಹಲ ಸೃಷ್ಟಿ ಆಯ್ತು. ಅಧ್ಯಕ್ಷರ ವಿರುದ್ಧ ಆರೋಪಗಳ ಮೇಲೆ ಆರೋಪ ಕೇಳಿಬಂತು, ಜೊತೆಗೆ ಆ ನಿರ್ದೇಶಕರ ವಿರುದ್ಧ ಕೂಡ ಕೇಳಿಬಂತದ್ದು. ಈ ಆರೋಪಗಳನ್ನ ಮಾಡಿದವರು ಬೇರೆ ಯಾರು ಅಲ್ಲ, ಹಿಂದೆ ಏನು ನಿರ್ದೇಶಕರಾಗಿರುವಂತದ್ದು, ಅದರಲ್ಲೂ ಕೂಡ ಕೋನಪ್ಪ ರೆಡ್ಡಿ ಅವರು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಅವರು ಹಿಂದೆ ನಿರ್ದೇಶಕರಾಗಿದ್ರು, ಅವ್ರನ್ನ ಅಮಾನತು ಮಾಡಿದ್ರು ನಂತರದಲ್ಲಿ. ಕೋನಪ್ಪ ರೆಡ್ಡಿ ಅವರೇ ಇವತ್ತು ನೇರವಾಗಿ ಹೇಳ್ತಾ ಇರುವಂತದ್ದು ಈ ತರ ಒಂದು ಡೀಲ್ ಆಗ್ತಾ ಇದೆ ನೇಮಕಾತಿಗಳಲ್ಲಿ ಎನ್ನುವಂತ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದು. ಮತ್ತೆ ಉಮಾಪತಿ ಗೌಡ ಅವರು ಕೂಡ ನಿರ್ದೇಶಕರು ಒಕ್ಕಲಿಗ ಸಂಘದ್ದು, ಅವರು ಕೂಡ ಮಾತಾಡಿದ್ದಾರೆ. ಬಹಳ ಒಂದು ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಈ ತರ ನೇಮಕಾತಿಗಳನ್ನ C&R ರೂಲ್ಸ್ ಗಳಿಗೆ ವೈಲೇಷನ್ ಅನ್ನ ಮಾಡಿ ನೇಮಕಾತಿಗಳನ್ನ ಮಾಡ್ಕೊಂಡು ಬಹಳಷ್ಟು ಬೊಕ್ಕಸಕ್ಕೆ ಲಾಸ್ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಒಂದು 25 ಕೋಟಿ ಹತ್ತತ್ರ ಏನು ಸಂಬಳ, ವಸತಿ ಸಂಬಳ ವೆಚ್ಚ ಆಗ್ತಾ ಇದೆ. ಈ ವೆಚ್ಚ ಏನಿದೆ
ಇದು ಸಂಘದ ದುಡ್ಡು ಅಂದ್ರೆ ಸಂಘದ ಅಕೌಂಟ್ ಇಂದ ಹೋಗ್ತಾ ಇರೋ ಹಿನ್ನೆಲೆಯಲ್ಲಿ ಸಂಘಕ್ಕೆ ನಷ್ಟ ಆಗುತ್ತೆ ಅನ್ನುವಂತ ವಿಚಾರವನ್ನ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ತಕ್ಷಣನೇ ಈ ನೇಮಕಾತಿ ಪ್ರಕ್ರಿಯೆಗಳನ್ನ ಸ್ಟಾಪ್ ಮಾಡ್ಬೇಕು. ಯಾಕಂತಂದ್ರೆ ಏನು ಪ್ರತಿ ನೇಮಕಾತಿಯು ಕೂಡ ಆಡಳಿತ ಒಂದು ಮಂಡಳಿಯ ಸಭೆ ನಡೆಯುತ್ತೆ. ಆ ಸಭೆಯ ಸಂದರ್ಭದಲ್ಲಿ 18 ಪೋಸ್ಟ್ ಗಳಿಗೆ ಮಾತ್ರ ಅನುಮೋದನೆಯನ್ನ ಸಿಕ್ಕಿರುತ್ತದೆ. ತದನಂತರ ಅದನ್ನ 48ಕ್ಕೂ ಹೆಚ್ಚು ಜನರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಎಲ್ಲಾ ವಿಚಾರಗಳ ಕುರಿತಂತೆ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ ಏನಂತಂದ್ರೆ ಈ ರೀತಿ ಯಾವ್ದು ಅಕ್ರಮ ನಡೆದಿಲ್ಲ, ಎಲ್ಲವನ್ನೂ ಕಮಿಟಿ ಡಿಸಿಷನ್ ತೆಗೆದುಕೊಂಡಿದ್ದೇವೆ ಅಂತ. ಮತ್ತೊಂದು ವಿಚಾರ ಇದೆ ಇಲ್ಲಿ, ಕೋನಪ್ಪ ರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇದಕ್ಕೆ ಸಂಬಂಧ ಲಂಚದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಆಡಿಯೋ ಟೇಪ್ಗಳಿದೆ, ವಿಡಿಯೋ ಟೇಪ್ಗಳಿದೆ, ಅವುಗಳನ್ನ ಇವ್ರೇನಾದ್ರೂ ನೇಮಕಾತಿ ಪ್ರಕ್ರಿಯೆಯನ್ನ ನಿಲ್ಲಿಸದಲೇ ಇದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಎಕ್ಸ್ಪೋಸ್ ಅನ್ನ ಮಾಡುವಂತ ಕೆಲಸವನ್ನ ದಾಖಲೆ ಸಮೇತವನ್ನ ನಾನು ಮಾಡ್ತೇನೆ ಅಂತ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಒಕ್ಕಲಿಗ ಸಂಘ ಶಾಂತವಾಗಿಲ್ಲ, ಮತ್ತೊಮ್ಮೆ ಅಲ್ಲಿ ಕಿಚ್ಚು ಹತ್ಕೊಂಡಿರುವಂತದ್ದು. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅದನ್ನ ನಾನು ಕಾದು ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ. ನಿಮ್ ಜೊತೆ ಕೆಲವರು ಡೈರೆಕ್ಟರ್ಗಳು ಕಲ್ತಿ ಹಾಕ್ಬಿಟ್ಟವ್ರೆ. ಹುಷಾರು ಹುಷಾರಣ.